ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ. ಸಮಾಜದಲ್ಲಿ ಜಾಗೃತಿ ಮಾಡುವಂತ ಕೆಲಸ ನಿರಂತರವಾಗಿ ನಡೆಯಲಿ. ನಿಮ್ಮ ಈ ಒಂದು ಸಂಘಟನೆಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡಿದಂತ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಧನ್ಯವಾದಗಳು. ಶ್ರೀ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರು ಯುವಕರ ಕಣ್ಮಣಿಗಳಾದಂತ ಪ್ರದೀಪ್ ಶೆಟ್ಟರ್ ಅವರು ಮಾತಾಡ್ತಾರೆ. ಹಿಂದೆ बोलो श्री रामचंद्र की, बोलो श्री शिवाजी महाराज की, बोलो श्री बसवेश्वर महाराज की. ಈಗಾಗಲೇ ವೇಳೆ ಜಯಂತಿ ಇರ್ಬೋದು ಮತ್ತು ಮಹರ್ಷಿಗಳವರದ್ದು ಇರ್ಬೋದು, ಇವರೆಲ್ಲರೂ ಕೂಡ ಹಿಂದೂ ಧರ್ಮದ ಪ್ರತೀಕವಾಗಿದ್ದಾರೆ. ಅವರ ಜಯಂತಿಯನ್ನು ಮಾಡಿದರೆ ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದ ಉತ್ಸವವನ್ನು ಮಾಡಿದ ಹಾಗೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಉತ್ತುಂಗಕ್ಕೆ ಏರಿಸಿದ ಹಾಗೆ, ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಬಾಳಬೇಕು. ಹಿಂದೂಗಳಾಗಿ ನಾವೆಲ್ಲರೂ ಈ ದೇಶದಲ್ಲಿ ನಮ್ಮ ಬದುಕನ್ನು ಕೊನೆಗಾಣಿಸಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ. ಅಂದಾಗ ಮಾತ್ರ ಈ ಒಂದು ಹಿಂದೂ ಪರಂಪರೆಗೆ ಬಹಳಷ್ಟು ನಾವು ಗೌರವವನ್ನು ಕೊಟ್ಟಂಗಾಗ್ತದೆ. ನಾವೆಲ್ಲ ಎಷ್ಟು ನೂರಾರು ದೇಶಗಳಲ್ಲಿ ಹಿಂದೂ ದೇಶ ಒಂದೇ ಒಂದಿರೋದು, ಹಿಂದೂ ಧರ್ಮ ಇರೋದೇ ಒಂದು. ಆದ್ದರಿಂದ ಇಂತಹ ಹಿಂದೂ ಧರ್ಮವನ್ನು ನಾವು ಶ್ರೇಷ್ಠವಾದ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲೇಬೇಕು. ನಾವು ಇನ್ನೂ ಚೆನ್ನಾಗಿ ಇದನ್ನು ಬೆಳಗಬೇಕು ಅಂತ ಹೇಳ್ತಾ, ನಮ್ಮ ಈಗ ಸಮಯ ಆಗಿದೆ. ಶಿರ್ಕೋಳ್ ಅವರು ಏನಿದ್ದಾರಲ್ಲ, ಅವರೆಲ್ಲ ಮಲ್ಲಪ್ಪ ಶಿರ್ಕೋಳ್ ಇರ್ಬೋದು, ಸುಬ್ರಹ್ಮಣ್ಯ ಶಿರ್ಕೋಳ್ ಇರ್ಬೋದು, ಕಲ್ಲಪ್ಪ ಶಿರ್ಕೋಳ್ ಇರ್ಬೋದು, ಇವರೆಲ್ಲ ಶಿರ್ಕೋಳ್ ಫ್ಯಾಮಿಲಿ ಬಹಳಷ್ಟು ಹಿಂದೂ ಸಂಘಟನೆ ಸಲುವಾಗಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಕೂತಿದಾವಲ್ಲ, ಇವರೆಲ್ಲ ಕೆಂಪು ರುಮಾಲನ್ನ ಕಟ್ಕೊಂಡು, ಈ ಹೆಣ್ಮಕ್ಳು ಸಣ್ಣ ಮಕ್ಕಳು ಕೂತವಲ್ಲ, ಅವ್ರ ಮನೆವೇ ಅವೆಲ್ಲ, ಅವ್ರ ಮನೆ ಹೆಣ್ಮಕ್ಳು. ಇಲ್ಲೇನು ನಿಂತವಲ್ಲ, ಇವು ಸಣ್ಣ ಹುಡುಗರು ಸಹಿತ ನಿಂತವ ನೋಡಿ. ಇವೆಲ್ಲವೂ ಕೂಡ ಕೆಂಪು ರುಮಾಲು, ಕೆಂಪು ಅಂಗಿ ಹಾಕೊಂಡು, ಇವೆಲ್ಲವೂ ಶಿರ್ಕೋಳವನ್ನ, ಸಂಸ್ಕಾರವನ್ನ ಶಿರ್ಕೋಳ್ ಫ್ಯಾಮಿಲಿ ಕೊಡ್ತೀವಿ. ನಿಜವಾಗ್ಲೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಏನು ಮಾಡಬೇಕು ಗೊತ್ತಾ? ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಈ ಹಿಂದುತ್ವದ ಸ್ವಾಭಿಮಾನವನ್ನ ತುಂಬುವ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಅದು ಮನೆಯಿಂದಲೇ ಶುರುವಾಗಬೇಕು. ಆವಾಗ ಮಾತ್ರ ಈ ಒಂದು ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಹಿಂದುತ್ವದ ಸ್ವಾಭಿಮಾನ ಈ ದೇಶದಲ್ಲಿ ಸದಾಕಾಲ ಉಳಿಯಲಿಕ್ಕೆ ಸಾಧ್ಯತೆ, ಜಾಗೃತ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಶ್ರೀರಾಮ ಆದರ್ಶ ಪುರುಷ, ಅವರ ಗುಣಗಳೆಲ್ಲವೂ ಕೂಡ ನಮ್ಮ ಹಿಂದುತ್ವದ ಪ್ರತಿ ವ್ಯಕ್ತಿಗೆ ಹರಿದು ಬರಲಿ ಅಂತ ಹೇಳಿ ಹಾರೈಸಿ ನಿಮ್ಗೆಲ್ಲರಿಗೂ ಶುಭ ಕೋರಿ ಈ ಸಮಾರಂಭಕ್ಕೆ ಮುಖ್ಯ ಆಶಯ ಭಾಷಣವನ್ನು ಮಾಡಲು ಬಂದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಯುವಕರ ಕಣ್ಮಣಿಯಾದಂತಹ ವಿಜಯ್ ರಾಘವೇಂದ್ರ ಅವರು, ಬಹಳ ವಿಜಯೇಂದ್ರ ಅವರು ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರನ್ನು ನೋಡ್ತೀವಿ. ಪ್ರತಿ ದಿವಸವೂ ಇಡೀ ಕರ್ನಾಟಕದ ತುಂಬ ಪ್ರವಾಸವನ್ನ ಮಾಡ್ತಾ ಈ ಪಕ್ಷದ ಸಂಘಟನೆಯನ್ನ ಮಾಡಲಿಕ್ಕೆ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆ ಪಕ್ಷದ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದಾರೆ. ಹಿರಿಯರಿಗೆ, ಕಿರಿಯರಿಗೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಅವರು ಬಹಳ ಶ್ರೇಷ್ಠತೆಯನ್ನ ತೋರಿಸಿದ್ದಾರೆ ಅಂತ ಹೇಳ್ತಾ, ಅಂಥವ್ರು ಬಂದು ಇಲ್ಲಿ ಮುಖ್ಯ ಆಶಯ ಭಾಷಣವನ್ನು ಇಲ್ಲಿ ಮಾಡಿದ್ರು. ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಅತ್ಯಂತ ಸಜ್ಜನ ಸಂಸ್ಕೃತಿಯ ಒಂದು ಪ್ರತೀಕವಾದಂತಹ ನಮ್ಮ ಜಗದೀಶ್ ಶೆಟ್ಟರ್ ಅವರು